ಬಾಗಲಕೋಟೆ ಆಗಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೂ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭೂತ ಗೆಲುವನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಜನರು ಈಗಾಗಲೇ ಮನಸ್ಸು ಮಾಡಿದ್ದಾರೆ, ನಿರ್ಧಾರ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಅಭಿವೃದ್ಧಿ ಶೂನ್ಯ ಸರ್ಕಾರ ಇವತ್ತು ರಾಜ್ಯದ ಜನ ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಕೆಲವೊಂದು ಕಡೆ ಕಾಂಗ್ರೆಸ್ನವರಿಗೆ ಅಧಿಕಾರ ಬಂದ ನಂತರದಲ್ಲಿ ಹಿಂದೂಗಳ ಅವಶ್ಯಕತೆನೇ ಇಲ್ಲ ಅನ್ನೋ ರೀತಿಯಲ್ಲಿರೋ ವರ್ತನೆ ಎಲ್ಲವನ್ನೂ ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಉತ್ತರವನ್ನು ಪ್ರಜ್ಞಾವಂತ ಮತದಾರರು ನೀಡ್ತಾರೆ. ಥ್ಯಾಂಕ್ ಯು. ಬಂಧುಗಳಿಗೆ ಕೂಡತಕ್ಕಂಥ ಮುದ್ದು ಮಕ್ಕಳೇ, ಶ್ರದ್ಧೆಯ ತಾಯಿಯಂದ್ರೆ, ಹಿರಿಯರೇ, ಶಿಕ್ಷಣ ಪ್ರೇಮಿಗಳೇ, ಮಾಧ್ಯಮದ ಗೆಳೆಯರೇ, ಹೆಂಗಿರ್ತದಂದ್ರೆ ಕಾರ್ಯಕ್ರಮ 12ಕ್ಕೆ ಮಾಡ್ತಾ ಇದ್ದಾರೆ ಅದನ್ನ. ಸೊ ಇದಕ್ಕೆ ಈ ದೇಶದ, ಈ ಪ್ರಪಂಚದಲ್ಲಿ ನಂಬಿಕೆಗೆ ನಾವು ಏನೇ ಬದಲಾವಣೆ ಮಾಡ್ಬೇಕಂದ್ರೆ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಂಥ ರಾಜ್ಯದ ಕೊನೆ ಭಾಗ ನಮ್ಮ ತಾಲೂಕ, ಅದರಲ್ಲಿ ಕೊನೆ ಗ್ರಾಮ ಇತ್ತು ಬರಗುಡಿ. ಇಲ್ಲಿ 5 ಸಂಘದಿಂದ ಬಂದು ಇಲ್ಲೊಂದು ಶ್ರದ್ಧಾಶ್ರಯವನ್ನು ಸ್ಥಾಪನೆ ಮಾಡಿ, ಹಾಗೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಅತ್ಯಂತ ಕಳಕಳಿಯಿಂದ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಗುಡಿಸಲಿನಲ್ಲಿ ಪ್ರಾರಂಭಗೊಂಡು ಕಳೆದ 24ನೇ ಇಸ್ವಿಯಲ್ಲಿ 4 ಕೋಣೆಗಳನ್ನು ಉದ್ಘಾಟನೆ ಮಾಡಿ 16 ತಿಂಗಳದಾಗ ಇನ್ನೊಂದು 4 ಕೋಣೆ ಯಾವ್ದಾದ್ರು ಕಟ್ಟಿದ್ರೆ ಬಹುತೇಕ ಅದು ಈ ಶಾಲೆ ಅಂತ ಹೇಳಿ ಅಭಿಮಾನದಿಂದ ನಾವೆಲ್ಲ ನೆನಪಿಸಬೇಕಾಗ್ತದೆ. ಯಾರಲ್ಲಿ ಕಮಿಟ್ಮೆಂಟ್ ಇರ್ತದ, ಯಾರಲ್ಲಿ ಡೆಡಿಕೇಶನ್ ಇರ್ತದ, ಯಾರಲ್ಲಿ ಸಾಧನೆ ಮಾಡ್ಬೇಕಂತಕ್ಕಂಥ